ಈಗ ಮೇಕಪ್ ಸೀಸನ್ ಆಗಿರೋದ್ರಿಂದ ಈ ಒಂದು ಮೇಕಪ್ ಲುಕ್ನ ನೀವು ಕೂಡ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಹಿಂದಿನ ವಿಡಿಯೋ ನೀವೆಲ್ಲರೂ ನೋಡಿದಿರಾ ಅಂದ್ಕೊಂಡಿದ್ದೀನಿ. ಅಂದರೆ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಏನೇನೆಲ್ಲ ನಿಮ್ಮ ಸ್ಕಿನ್ಗೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೆ. ಸೊ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ, ಸ್ವೆಟ್ ಪ್ರೂಫ್ ಆಗೋದಕ್ಕೆ ಮತ್ತು ಮೇಕಪ್ ನೀಟಾಗಿ ನಿಮ್ಮ ಸ್ಕಿನ್ ಮೇಲೆ ಕುತ್ಕೋಬೇಕಂದ್ರೆ ಏನೇನೆಲ್ಲ ಮಾಡಬೇಕು ಅಂತ ವಿಡಿಯೋಲಿ ತೋರಿಸಿದ್ದೆ. ಸೊ ಇನ್ ಕೇಸ್ ನೀವು ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಇದಾದ ಆ ಸ್ಟೆಪ್ಸ್ಗಳೆಲ್ಲ ನಂತರ ಈ ಒಂದು ಮೇಕಪ್ನ ನೀವು ಫಾಲೋ ಮಾಡ್ಬೋದು. ಸೊ ಮಾಯಿಶ್ಚರೈಸರ್ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನನ್ನ ಸ್ಕಿನ್ ಮೇಲೆ ಇರುವಂಥ ಪೋರ್ಸ್ ಮತ್ತು ಏನಾದರೂ ಅನ್ಇವನ್ ಟೆಕ್ಸ್ಚರ್ನ ಮತ್ತು ಆ ರಫ್ನೆಸ್ನೆಲ್ಲ ಸ್ಮೂತ್ ಮಾಡಿ, ಸ್ಕಿನ್ನ ಏಕ್ದಮ್ ಸ್ಮೂತ್ ಮಾಡಿ ಮೇಕಪ್ನ ನೀಟಾಗಿ ಬ್ಲೆಂಡ್ ಆಗಲಿಕ್ಕೆ ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಕಲರ್ ಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್. ಸೊ ಯಾವುದೇ ಒಂದು ಮೇಕಪ್ ಶುರು ಮಾಡೋದಕ್ಕೆ ನಾವು ಮೊದಲು ಪ್ರೈಮರ್ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಸ್ಕಿನ್ನ ನಾವು ಹಾಗೆ ಮುಟ್ಟಿದಾಗ ಆ ಒಂದು ಟೆಕ್ಸ್ಚರ್ಸ್ ನಾವು ಫೀಲ್ ಮಾಡ್ಬೋದು. ಅಂದರೆ ಚಿಕ್ಕ ಹಳ್ಳ ಥರ ಆಗಿರ್ಬೋದು, ಸ್ಮಾಲ್ ಬಂಪ್ಸ್ ಲೈಕ್ ಪಿಂಪಲ್ಸು, ಡಾಟ್ ಥರ, ಆಮೇಲೆ ರಿಂಕಲ್ಸು, ಸುಕ್ಕು ಕಲೆ, ಫೈನ್ ಲೈನ್ಸ್, ಇದರ ಮೇಲೆಲ್ಲ ನಾವು ಹಾಗೆ ಮೇಕಪ್ ಮಾಡಿಕೊಂಡ್ರೆ ಮೇಕಪ್ ನೀಟಾಗಿ ಬರೋದಿಲ್ಲ, ಸ್ಮೂತಾಗಿ ಕೂಡ ಬ್ಲೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ಆಗ ನೀವು ಪ್ರೈಮರ್ನ ಹಚ್ಚಿ ಆಮೇಲೆ ನೀವು ಫೌಂಡೇಶನ್, ಕನ್ಸೀಲರ್ ಇದೆಲ್ಲ ಹಾಕೋದ್ರಿಂದ ಆ ಪ್ರಾಡಕ್ಟ್ಗಳು ಕೂಡ ತುಂಬ ಚೆನ್ನಾಗಿ ಬೆಣ್ಣೆ ಥರ ಬ್ಲೆಂಡ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ಆಮೇಲೆ ಅದು ಲಾಂಗ್ ಲಾಸ್ಟಿಂಗ್ ಆಗುತ್ತೆ, ಅಂದರೆ ಜಾಸ್ತಿ ಹೊತ್ತಿರುತ್ತೆ. ಮತ್ತು ನೀವು ಯೂಸ್ ಮಾಡುವಂಥ ಮೇಕಪ್ ಪ್ರಾಡಕ್ಟ್ಗೂ ಮತ್ತು ನಿಮ್ಮ ಸ್ಕಿನ್ಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಸೊ ಇದು ಒಂದು ಸ್ಕಿನ್ ಕೇರ್ ರೂಟೀನ್ ಥರನೂ ಆಗುತ್ತೆ. ಸೊ ಆಲ್ವೇಸ್ ನೀವು ಮೇಕಪ್ ಶುರು ಮಾಡೋದಕ್ಕೆ ನಾವು ಮೊದಲು ಪ್ರೈಮರ್ನ ಯೂಸ್ ಮಾಡಿ, ಆವಾಗ ನಿಮ್ಮ ಮೇಕಪ್ ಸ್ಮೂತಾಗಿ ಬ್ಲೆಂಡ್ ಮಾಡ್ಬೋದು. ನಿಮ್ಮ ಸ್ಕಿನ್ ಕೂಡ ಸಖತ್ ಸ್ಮೂತಾಗಿ ಕಾಣುತ್ತೆ, ನಿಮ್ಮ ಮೇಕಪ್ ಕೂಡ ಸಖತ್ ಫ್ಲಾಲೆಸ್ ಆಗಿ ಕಾಣುತ್ತೆ. ಸೊ ವಿತೌಟ್ ಫರ್ಗೆಟಿಂಗ್ ಪ್ರೈಮರ್ ಯೂಸ್ ಮಾಡಿ. ಇದಾದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡ್ಬೋದು. ಅಂದರೆ ಕನ್ಸೀಲರ್, ಫೌಂಡೇಶನ್ ಇದೆಲ್ಲ ಯೂಸ್ ಮಾಡ್ಬೋದು. ಪ್ರೈಮರ್ ಯೂಸ್ ಮಾಡಿದ ನಂತರ ನೀವು ನೋಡ್ಬೋದು ಆ ಒಂದು ಶೈನ್ ಆಗಿರ್ಬೋದು ಮತ್ತು ಆ ರಿಂಕಲ್ಸ್, ರಫ್ನೆಸ್ ಎಲ್ಲ ಅಷ್ಟು ಕಾಣಿಸ್ತಿಲ್ಲ. ನಾನು ಹೇಳೋದಕ್ಕಿಂತ ಟಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ನೀವು ಯೂಸ್ ಮಾಡಿದಾಗ ಯುವರ್ ಸ್ಕಿನ್ ಫೀಲ್ಸ್ ಸೋ ಸ್ಮೂತ್ ಆ್ಯಂಡ್ ಸಿಲ್ಕಿ. ಸೊ ಈಗ ಕಲರ್ ಕರೆಕ್ಷನ್ ಮಾಡೋಣ. ಪ್ಯಾಕ್ನ ಟೇಕ್ ಕವರ್ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಇದರ ಶೇಡ್ ಬಂದು ಪಂಪ್ಕಿನ್ ಅಂತ. ಸೊ ಕಣ್ಣಿನ ಸುತ್ತಲೂ ಸ್ವಲ್ಪ ಪಿಗ್ಮೆಂಟೇಷನ್ ಇರೋದ್ರಿಂದ ಅಲ್ಲಿ ನಾನು ಕಲರ್ ಕರೆಕ್ಷನ್ ಮಾಡ್ತೀನಿ. ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದು ನೋಡಿ, ಈ ಥರ ಲಿಪ್ಸ್ನ ಸೈಡಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಇದ್ದರೆ ಅಲ್ಲಿ ನೀವು ಕಲರ್ ಕರೆಕ್ಟರ್ ಮಾಡಿ ಇದರ ನಂತರ ನೀವು ಕನ್ಸಿಲರ್ ಯೂಸ್ ಮಾಡ್ಬೋದು. ನಿಮಗೆ ಕಲರ್ ಕರೆಕ್ಷನ್ ಬೇಡ ಅಂದರೆ ಕನ್ಸಿಲರಿಂದನೂ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಕಲರ್ ಕರೆಕ್ಟರ್ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಆದಮೇಲೆ ಅದು ಡಲ್ ಆಗೋದು ಆಗಲಿ, ಆಮೇಲೆ ಆ ಒಂದು ಆ್ಯಶಿಯಾಗಿ ಬೂದಿ ಥರ ಗ್ರೇಷ್ ಟಿಂಜ್ ಬರೋ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಲಾಂಗ್ ಲಾಸ್ಟಿಂಗ್ ಆಗಿ ನೀಟಾಗಿ ನಿಮ್ಮ ಸ್ಕಿನ್ ಈವನ್ ಟೋನಾಗಿ ಕಾಣುತ್ತೆ. ಆ ಒಂದು ಡಾರ್ಕ್ ಸರ್ಕಲ್ಸ್ ಮತ್ತೆ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ದಟ್ ಈಸ್ ವೈ ಕಲರ್ ಕರೆಕ್ಷನ್ ಇಸ್ ಇಂಪಾರ್ಟೆಂಟ್. ಇವತ್ತು ನಾನು ಐಬ್ರೋಸಿಂದ ಸ್ಟಾರ್ಟ್ ಮಾಡ್ತೀನಿ ಮೇಕಪ್. ಸೊ ಮಿಸ್ ಕ್ಲೇರ್ನ ಐಬ್ರೋ ಕೇಕ್ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಹಳೆಯ ಐ ಮೇಕಪ್ ಪ್ಯಾಲೆಟ್, ಅಂದರೆ ಐಬ್ರೋ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಒಂದು ಶೇಡ್ ಅಂತೂ ಒಡೆದೇ ಹೋಗ್ಬಿಟ್ಟಿದೆ, ನೀವು ನೋಡ್ಬೋದು. ಬಟ್ ಇದರಲ್ಲಿ ನಾನು ಯೂಸ್ ಮಾಡೋದು ಒಂದೇ ಶೇಡು, ದಟ್ ಈಸ್ ದಿಸ್ ಬ್ಲ್ಯಾಕ್. ಸೊ ಯಾವತ್ತೂ ಅಷ್ಟೇ ಐಬ್ರೋ ಹೇರ್ ಗ್ರೋತ್ನ ಡೈರೆಕ್ಷನ್ ಏನಿದೆ ಅದೇ ಡೈರೆಕ್ಷನಲ್ಲಿ ನೀವು ಫಿಲ್ ಮಾಡ್ತಾ ಹೋಗಬೇಕು. ಸೊ ಆ ಒಂದು ಐಬ್ರೋ ಕೇಕ್ ಒಳಗೇ ಈ ಒಂದು ಬ್ರಷ್ ಇರುತ್ತೆ, ಆ್ಯಂಗಲ್ಡ್ ಬ್ರಷ್. ಇದರಿಂದ ಸ್ಪೂಲಿ ಕೂಡ ಇರುತ್ತೆ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆ್ಯಸ್ ವೆಲ್ ಆ್ಯಸ್ ನೀವು ಬ್ಲೆಂಡ್ ಕೂಡ ಮಾಡ್ಬೋದು ಸ್ಪೂಲಿಯಿಂದ. ಸೊ ಇದರಲ್ಲಿ ನಾನು ತೋರಿಸ್ದಾಗೆ 4 ಶೇಡ್ ಇರುತ್ತೆ. ಬ್ರೌನ್ ಇರುತ್ತೆ, ಗ್ರೇ ಇರುತ್ತೆ, ರೆಡ್ಡಿಶ್ ಮರೂನ್ ಶೇಡ್ ಇರುತ್ತೆ, ಮತ್ತು ಈ ಒಂದು ಬ್ಲ್ಯಾಕ್ ಕೂಡ ಇರುತ್ತೆ. ನಿಮ್ಮ ಒಬ್ರೊಬ್ರಿಗೆ ಐಬ್ರೋ ಹೇರ್ ಬೇರೆ ಕಲರ್ ಇರುತ್ತೆ. ಸೊ ನಿಮ್ಮ ಐಬ್ರೋ ಹೇರ್ ಮ್ಯಾಚ್ ಆಗುವಂತೆ ನೀವು ಕಲರ್ನ ಚೂಸ್ ಮಾಡಬೇಕಾಗತ್ತೆ. ಈಗ ನನ್ನ ಐಬ್ರೋ ಹೇರ್ ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಆಗಿರೋದ್ರಿಂದ ಐ ಆಲ್ವೇಸ್ ಯೂಸ್ ಬ್ಲ್ಯಾಕ್. ಸೊ ಹೀಗೆ ನೀವು ಕಲರ್ ಶೇಡ್ಸ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಈಗ ಆ್ಯಂಗಲ್ ಬ್ರಷ್ನಿಂದ ನೀವು ನೋಡ್ಬೋದು ಎಷ್ಟು ಸುಲಭವಾಗಿ ನಾನು ಗ್ಯಾಪ್ಸ್ನ ಫಿಲ್ ಮಾಡಿದೆ, ಶೇಪ್ ಕೂಡ ಕೊಟ್ಟೆ. ಆ್ಯಂಡ್ ಇದರ ಹಿಂದೆ ಸ್ಪೂಲಿ ಕೂಡ ಇದ್ದಿದ್ದರಿಂದ ಅದರಿಂದ ನಾನು ನೀಟಾಗಿ ಬ್ಲೆಂಡ್ ಮಾಡಿದೆ. ಸೊ ಒನ್ಸ್ ಯುವರ್ ಐಬ್ರೋಸ್ ಆರ್ ಫಿಲ್ಡ್ ನೈಸ್ಲಿ, ನೀವು ಇದನ್ನು ಒಂದು ಇನ್ನೂ ಬೆಟರ್ ಶೇಪ್, ಅಂದರೆ ನೀಟಾಗಿ ವೆಲ್ ಡಿಫೈನ್ಡ್ ಆಗಿ ಕಾಣಿಸೋದಕ್ಕೆ ಏನು ಮಾಡಬೇಕಂದ್ರೆ ಕನ್ಸಿಲರ್ ತೊಗೊಳ್ಳಿ. ಆಮೇಲೆ ಈ ಒಂದು ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಇದು ವೆಟ್ ಆ್ಯಂಡ್ ವೈಲ್ಡ್ನ ಐ ಶ್ಯಾಡೋ ಬ್ರಷ್. ಇದು ಸ್ಟಿಫಾಗಿ ಫ್ಲ್ಯಾಟ್ ಆಗಿರೋದ್ರಿಂದ ಐ ಯೂಸ್ ಟು ಕ್ಲೀನ್ ಅಪ್ ದ ಔಟ್ಲೈನ್ ಆಫ್ ಮೈ ಐಬ್ರೋಸ್. ನೋಡಿ ಈ ರೀತಿ
ಔಟ್ಲೈನ್ ಏನಿದೆ ಅದನ್ನು ನೀವು ಟ್ರೇಸ್ ಮಾಡಿ ಐಬ್ರೋಸ್ದು ಈ ರೀತಿ ಶೇಪ್ ಕೊಡ್ತಾ ಬನ್ನಿ, ಬೋತ್ ಮೇಲೆ ಕೆಳಗಡೆ ಎರಡೂ. ಸೊ ಹೀಗೆ ಮಾಡಿದ ನಂತರ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಏನೇನಿದೆ ಅಲ್ಲೂ ಕೂಡ ನೀವು ಕನ್ಸೀಲರ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಬೋದು. ಅದು ಕೂಡ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ನೀವು ಐಬ್ರೋಗೆ ನೀವು ಔಟ್ಲೈನ್ ಕೊಡ್ತಾ ಕನ್ಸೀಲರ್ನಿಂದ ಕ್ಲೀನಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಐಬ್ರೋಸ್ ಇನ್ನೂ ವೆಲ್ ಡಿಫೈನ್ಡ್ ಆಗಿ ಕಾಣುತ್ತೆ. ಸೊ ಹೀಗಾದ ನಂತರ ಇದೇ ಬ್ರಷ್ನಲ್ಲೇ ನಾನು ನೋಡಿ ನನ್ನ ಪಿಗ್ಮೆಂಟೇಷನ್ ಅಂದರೆ ನಾನು ಎಲ್ಲೆಲ್ಲಿ ಕಲರ್ ಕರೆಕ್ಷನ್ ಮಾಡಿದೆ ಅದನ್ನು ಕೂಡ ನಾನು ಇನ್ನೊಂದು ಸಾರಿ ಕನ್ಸೀಲರ್ನಿಂದ ಹೈಡ್ ಮಾಡ್ತಿದ್ದೀನಿ. ಸೊ ಈಗ ನಾನು ಕಲರ್ ಕರೆಕ್ಷನ್ ಮಾಡಿ ಕನ್ಸೀಲರ್ ಯೂಸ್ ಮಾಡಿರೋದ್ರಿಂದ ಆ ಒಂದು ಗ್ರೀನಿಶ್ ಆಗಿರ್ಬೋದು, ಬೂದಿ ಥರ ಆಗಿರ್ಬೋದು ಅದೆಲ್ಲ ಕಾಣೋದಿಲ್ಲ. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡಿರೋವಂಥ ಕನ್ಸೀಲರ್ ಶೇಡ್ ಬಂದು ಇಟ್ಸ್ ಅ ಡೈರೆಕ್ಟ್ ಮ್ಯಾಚ್, ಎಕ್ಸಾಕ್ಟ್ ಮ್ಯಾಚ್ ಟು ಮೈ ಸ್ಕಿನ್ ಟೋನ್. ಒಂಚೂರು ಲೈಟ್ ಆಗಿರಬಾರ್ದು, ಆಗ ಅದು ಚೆನ್ನಾಗಿ ಕಾಣೋದಿಲ್ಲ, ಫುಲ್ ಬೂದಿಯಾಗಿ ಕಾಣುತ್ತೆ. ನೀವು ಯೂಸ್ ಮಾಡುವಂಥ ಕನ್ಸೀಲರ್ ಆ್ಯಸ್ ವೆಲ್ ಆ್ಯಸ್ ಫೌಂಡೇಶನ್ ಎರಡೂ ಕೂಡ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಬೇಕು. ಸೊ ಎಲ್ಲೆಲ್ಲಿ ನಾನು ಕಲರ್ ಕರೆಕ್ಷನ್ ಮಾಡಿದೆ, ಬೇಸಿಕಲಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇತ್ತು ಅಲ್ಲಲ್ಲಿ ನಾನು ಈ ಕನ್ಸೀಲರ್ನ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ಇದು ವೆಟ್ ಆ್ಯಂಡ್ ವೈಲ್ಡ್ನ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್, ಬಟ್ ಇದು ನೋಡೋದಕ್ಕೆ ಫುಲ್ ಫ್ಲ್ಯಾಟ್ ಆಗಿದೆ. ಆಮೇಲೆ ನಾನು ಇದನ್ನು ಈಸಿಯಾಗಿ ಕನ್ಸೀಲರ್ ಬ್ರಷ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕನ್ಸೀಲರ್ ಬ್ಲೆಂಡ್ ಆಗುತ್ತೆ ಅಂತ. ಸೊ ಈ ಒಂದು ಬ್ರಷ್ ನಾನು ಕೊಂಡ್ಕೊಂಡಾಗಿದ್ದು ನಾನು ಐ ಆಮ್ ಯೂಸಿಂಗ್ ಇಟ್ ಓನ್ಲಿ ಫಾರ್ ಮೈ ಐಬ್ರೋಸ್ ಈ ರೀತಿ. ಸೊ ಯಾವುದೇ ಒಂದು ಈಗ ಬ್ರೈಡಲ್ ಮೇಕಪ್ ನೀವು ಮಾಡ್ತಿದ್ರೆ, ಇಲ್ಲ ನೀವೇ ಈ ರೀತಿ ಸ್ವಲ್ಪ ಇನ್ನೂ ಹೆವಿ ಮೇಕಪ್ ಮಾಡ್ಕೊಳ್ಳೋ ಥರ ನೀವೇನಾದರೂ ಮಾಡ್ಕೊತಿದ್ರೆ ಐಬ್ರೋಸ್ನ ಈ ರೀತಿ ಡಿಫೈನ್ ಮಾಡ್ಕೊಳ್ಳಿ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ವೆಲ್ ಡಿಫೈನ್ಡ್. ಆ್ಯಂಡ್ ಈಗ ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ, ಮಾಮಾ ಅರ್ಥ್ನ ಫೌಂಡೇಶನ್ ಇನ್ ದ ಶೇಡ್ ನ್ಯೂಡ್ ಗ್ಲೋ. ನಾನು ಕನ್ಸೀಲರ್ ಯೂಸ್ ಮಾಡಿ ಶೇಡ್ ನಿಮ್ಗೆ ಹೇಳಿಲ್ಲ ಅನಿಸುತ್ತೆ, ಮಿಲಾನಿಯಾ ಕನ್ಸೀಲರ್ ಇನ್ ಶೇಡ್ 145. ಸೊ ಅದು ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಈ ಒಂದು ಫೌಂಡೇಶನ್ ಕೂಡ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಬ್ಲೆಂಡ್ ಆದ ನಂತರ ಒಂಚೂರು ಬ್ರೈಟ್ ಅನಿಸುತ್ತೆ, ಬಟ್ ಆಫ್ಟರ್ ಕಪಲ್ ಆಫ್ ಮಿನಿಟ್ಸ್ ಅಂದರೆ ಒಂದು 2 ನಿಮಿಷ ಆದ ನಂತರ ನೀಟಾಗಿ ಸೆಟ್ ಆಗಿಬಿಡುತ್ತೆ. ಇಟ್ ಗೋಸ್ ವೆಲ್ ವಿತ್ ಮೈ ಸ್ಕಿನ್ ಟೋನ್. ಆ್ಯಂಡ್ ಆಲ್ ಓವರ್ ಫೇಸ್ನ ನಾನು ಡಾಟ್ ಮಾಡಿದ ನಂತರ ನಾನು ಪ್ಯಾಕ್ನ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡಿಕೊಂಡು ಈ ಒಂದು ಫೌಂಡೇಶನ್ನ ಬ್ಲೆಂಡ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ಹೇಗೆ ಒಂದು ಫೌಂಡೇಶನ್ ಅಥವಾ ಕನ್ಸೀಲರ್ನ ಚೂಸ್ ಮಾಡೋದಂತ ಗೊತ್ತಿರೋದಿಲ್ಲ. ಅಂಥವ್ರಿಗೆ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಕನ್ಸೀಲರ್ ಫೌಂಡೇಶನ್ ಹೇಗೆ ಸರಿಯಾದ ಶೇಡ್ ನೀವು ಮ್ಯಾಚ್ ಮಾಡ್ಕೋಬೇಕಂತ. ದಯವಿಟ್ಟು ಆ ವಿಡಿಯೋ ಚೆಕ್ ಮಾಡಿ. ಕನ್ಸೀಲರ್ ಶೇಡ್ ಆಗಿರ್ಬೋದು, ಫೌಂಡೇಶನ್ ಪೌಡರ್, ಇದು ಯಾವುದು ನೀವು ತಪ್ಪಾಗಿ ಚೂಸ್ ಮಾಡಿದ್ರೆ ನಿಮ್ಮ ಮೇಕಪ್ ಚೆನ್ನಾಗಿ ಬರೋದಿಲ್ಲ. ಸೊ ಆಲ್ವೇಸ್ ಮೇಕಪ್ಗೆ ಮೊದಲು ಸ್ಟೆಪ್ ಏನಂದರೆ ಕರೆಕ್ಟಾದಂಥ ಪ್ರಾಡಕ್ಟ್ಸ್ನ ನೀವು ಕೊಂಡ್ಕೊಳ್ಳೋದು, ಆಗಲೇ ನಿಮ್ಮ ಮೇಕಪ್ ಚೆನ್ನಾಗಿ ಬರೋದು. ಸೊ ಯು ಶುಡ್ ಫಸ್ಟ್ ನೋ ಯೋರ್ ಸ್ಕಿನ್ ಮತ್ತು ಸ್ಕಿನ್ ಕಲರ್ ಇದೆಲ್ಲ ನೀವು ತಿಳ್ಕೊಂಡು ನೀವು ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕಾಗತ್ತೆ. ದಯವಿಟ್ಟು ಆ ವಿಡಿಯೋ ಚೆಕ್ ಮಾಡಿ. ಸೊ ಈಗ ನಾನು ನನ್ನ ಕನ್ಸೀಲರ್ ಇನ್ನೊಂದು ಶೇಡ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಅ ಸ್ಲೈಟ್ಲಿ ಡಾರ್ಕರ್, ಅಂದರೆ ಒಂದು ಸ್ಟೆಪ್ ಲೈಟರ್ ಶೇಡ್ ಇರುವಂಥ ಕನ್ಸೀಲರ್. ಇದನ್ನು ನಾನು ಅಂಡರ್ ಐ ಏರಿಯಾನಲ್ಲಿ ಹಾಕಿ ಬ್ಲೆಂಡ್ ಮಾಡಿದ ನಂತರ ನೋಡ್ಬೋದು ಅಂಡರ್ ಐ ಏರಿಯಾ ಒಂಚೂರು ಬ್ರೈಟಾಗಿ ಕಾಣುತ್ತೆ. ಇವತ್ತು ನಾನು ಥಿಕ್ ಕಾಜಲ್ ಮತ್ತು ಥಿಕ್ ಐಲೈನರ್ ಹಾಕ್ತಿರೋದ್ರಿಂದ ಅಂಡರ್ ಐ ಏರಿಯಾ ಬ್ರೈಟಾಗಿದ್ದರೆ ಆ ಒಂದು ಐ ಮೇಕಪ್ ಕೂಡ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ನೀವು ಕೂಡ ಈ ಟಿಪ್ನ ಫಾಲೋ ಮಾಡ್ಬೋದು. ಇನ್ ಕೇಸ್ ನೀವು ಒಂದು ಸಲ್ಟ್ರಿ ಸ್ಮೋಕಿ ಐ ಆರ್ ಏನಾದರೂ ಲೈಟ್ ಐ ಮೇಕಪ್ ಇಲ್ಲ ಐ ಮೇಕಪ್ಪೇ ಮಾಡ್ತಿಲ್ಲ ಅಂದರೆ ಈ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಸೊ ಈಗ ನಾನು ಫುಲ್ ಫೇಸ್ನ ಸೆಟ್ ಮಾಡ್ತಿದ್ದೀನಿ. ಯಾವುದಪ್ಪ ಇದು, ಕೆ ಬ್ಯೂಟಿಯ ಲೂಸ್ ಪೌಡರ್ ಇನ್ ದ ಶೇಡ್ ಆಲಿವ್. ಸೊ ಇದನ್ನು ನಾನು ತೊಗೊಂಡು ಫುಲ್ ಫೇಸ್ನ ಸೆಟ್ ಮಾಡ್ತೀನಿ. ಇದು ಒಂದು ಫೈನ್ ಪೌಡರ್, ಅಂದರೆ ಒಂಚೂರು ನಿಮಗೆ ತರಿ ಅನ್ಸೋದಿಲ್ಲ. ಇದು ಸೋ ಸ್ಮೂತ್, ಮೇಕಪ್ನ ನೀಟಾಗಿ ನೀವು ಇದರಲ್ಲಿ ಸೆಟ್ ಮಾಡ್ಬೋದು. ಸೊ ಲೂಸ್ ಪೌಡರ್ ಯಾವತ್ತೂ ಅಷ್ಟೇ ನಿಮಗೆ ಒಂದು ಎಕ್ಸ್ಟ್ರಾ ಪಿಗ್ಮೆಂಟ್ ಕೊಡೋದಿಲ್ಲ, ಮೇಕಪ್ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡೋದು. ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಕಾಂಪ್ಯಾಕ್ಟ್ ಪೌಡರ್ಗೂ ಲೂಸ್ ಪೌಡರ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ನಾನು ಪೋಸ್ಟ್ ಮಾಡಿದೆ ಮುಂಚೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿ ತಿಳ್ಕೊಬೋದು. ಸೊ ಇದಾದ ನಂತರ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ತೊಗೊಂಡು ನಾನು ಫುಲ್ ಫೇಸ್ ಮೇಲೆ ಈ ರೀತಿ ಸ್ಪ್ರೇ ಮಾಡ್ಕೊತೀನಿ. ಸೊ ಇದು ಫಸ್ಟ್ ಟೈಮ್ ನಾನು, ಅಂದರೆ ಆಫ್ಟರ್ ಯೋರ್ ಬೇಸ್ ಮೇಕಪ್ ಇದನ್ನು ನೀವು ಸೆಟ್ ಮಾಡ್ಕೋಬೋದು. ಆಮೇಲೆ ಮೇಕಪ್ ಎಲ್ಲ ಮುಗಿದ ನಂತರ ಒಂದು ಸರಿ ಸೆಟ್ ಮಾಡ್ಕೋಬೋದು. ಹೀಗೆ ನೀವು 2 ಸರಿ ಸೆಟ್ ಆ್ಯಂಡ್ ಸೀಲ್ ಮಾಡ್ತಿದ್ದೀರಾ. ದಿಸ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್.
ಆ್ಯಂಡ್ ಈಗ ಐ ಮೇಕಪ್ಗೆ ನಾನು ನೈಕಾನ ಡಬಲ್ ಚಾಕ್ಲೇಟ್ ಚಿಪ್ ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಒನ್ ಆಫ್ ದಿ ಬೆಸ್ಟ್ ಐ ಮೇಕಪ್ ಪ್ಯಾಲೆಟ್ ಎಸ್ಪೆಷಲಿ ಫಾರ್ ಬಿಗಿನರ್ಸ್. ಸೊ ಇದರಲ್ಲಿರುವಂಥ ನಾನು ಲೈಟ್ ಬ್ರೌನ್ ಶೇಡ್ನ ತೊಗೊಂಡು ನಾನು ನನ್ನ ಕ್ರೀಸ್ನ ಡಿಫೈನ್ ಮಾಡ್ತಿದ್ದೀನಿ. ಈ ಒಂದು ಬ್ಲೆಂಡ್ ಮಾಡೋದಕ್ಕೆ ಅಂದರೆ ಕ್ರೀಸ್ನ ಡಿಫೈನ್ ಮಾಡೋದಕ್ಕೆ ನಾನು ಪ್ರೋ ಆರ್ಟ್ನ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಬ್ರಷ್ ನೀವು ಯಾವುದಕ್ಕೆ ಯಾವ್ಯಾವ ಥರ ಚೂಸ್ ಮಾಡ್ಬೋದು ಅಂತ ಕೂಡ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ಈ ಒಂದು ಬ್ರಷ್ ಬಂದು ನೀವು ನೋಡ್ತಿರೋ ಹಾಗೆ ಸಾಫ್ಟಾಗಿದೆ, ಅಂದರೆ ಹರಳಿಕೊಂಡಿದೆ ಬ್ರಿಸಲ್ಸು, ದಟ್ ಈಸ್ ಯೂಸ್ ಫಾರ್ ಬ್ಲೆಂಡಿಂಗ್. ವೆರಸ್ ಈಗ ನಾನು ಈ ಬ್ರಷ್ ಯೂಸ್ ಮಾಡ್ತೀನಿ ನೋಡಿ, ಇದು ಅಷ್ಟು ಹರಳಿಕೊಂಡಿಲ್ಲ, ಒಂಥರ ಯು ಶೇಪಲ್ಲಿದೆ ಮತ್ತು ಒಂಚೂರು ಸ್ಟಿಫ್ ಆಗಿದೆ. ನಾನು ಆಗಲೇ ಯೂಸ್ ಮಾಡಿದ್ದು ಬ್ರಷ್ ನೀವು ನೋಡ್ಬೋದು, ಹರಳಿಕೊಂಡಿದೆ, ಸಾಫ್ಟಾಗಿದೆ, ಸ್ಪ್ರೆಡ್ ಆಗಿದೆ. ಸೊ ಅದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಇವಾಗ ನಾನು ಯೂಸ್ ಮಾಡ್ತಿರೋದು. ಇದು ಏನು ಮಾಡುತ್ತಂದರೆ ಇದು ಸ್ಟಿಫಾಗಿರೋದ್ರಿಂದ ಮತ್ತು ಜಾಸ್ತಿ ಹರಳಿಕೊಂಡಿಲ್ಲ ಅಲ್ಲ, ಸೊ ಅದರಿಂದ ಏನಾಗುತ್ತೆ, ನೀವು ಔಟರ್ ಕಾರ್ನರ್ ಇನ್ನರ್ ಕಾರ್ನರ್ನ ನೀವು ಫೋಕಸ್ ಮಾಡ್ಬೋದು. ಅಂದರೆ ನಿಮಗೆ ಯಾವ್ಯಾವ ಜಾಗ ಜಾಸ್ತಿ ಡೆಪ್ತ್ ಕೊಡಬೇಕು, ಅಂದರೆ ಡಾರ್ಕ್ ಶೇಡ್ ಹಾಕಿ ನೀವು ಬ್ಲೆಂಡ್ ಮಾಡಬೇಕು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಪೇಸಲ್ಲಿ, ಸೊ ಆಗ ನೀವು ಈ ಒಂದು ಟೇಪರ್ಡ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ಬೋದು. ನನಗೆ ಅನಿಸುತ್ತೆ ನಿಮ್ಗೆ ಅರ್ಥ ಆಯಿತು ಅಂತ. ಸೊ ಇದಾದ ನಂತರ ನಾನು ಆಗಲೇ ಯೂಸ್ ಮಾಡಿದ್ನಲ್ವ ಒಂದು ಐ ಶ್ಯಾಡೋ ಫ್ಲಫಿ ಬ್ಲೆಂಡಿಂಗ್ ಬ್ರಷ್, ಇದನ್ನು ತೊಗೊಂಡು ನಾನು ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಇದು ಹರಳಿಕೊಂಡಿರೋದ್ರಿಂದ ಏನಾಗುತ್ತೆ, ಬ್ಲೆಂಡಿಂಗ್ ತುಂಬ ಚೆನ್ನಾಗಿ ನೀವು ಮಾಡ್ಬೋದು ಸ್ಮೂತಾಗಿ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಸೊ ಇದಾದ ನಂತರ ನಾನು ಪ್ಯಾಕ್ನ ಸ್ಪಾರ್ಕ್ಲಿ ಡಿಸ್ಟ್ರಾಕ್ಷನ್ ಐ ಶ್ಯಾಡೋ ಪ್ರೈಮರ್ ಯೂಸ್ ಮಾಡ್ತೀನಿ, ಗ್ಲಿಟರ್ ಪ್ರೈಮರ್. ಸೊ ಗ್ಲಿಟರ್ ಶೇಡ್ ಯೂಸ್ ಮಾಡೋದಕ್ಕೆ ನಾವು ಮೊದಲು ಈ ಒಂದು ಗ್ಲಿಟರ್ ಪ್ರೈಮರ್ನ ನೀವು ಹಾಕಿ, ಇದಾದ ನಂತರ ನಾವು ಗ್ಲಿಟರ್ ಶೇಡ್ಸ್ ಯೂಸ್ ಮಾಡಿದ್ರೆ ಆ ಒಂದು ಗ್ಲಿಟರ್ ಪಾರ್ಟಿಕಲ್ಸ್ ಎದ್ದು ಕಾಣುತ್ತೆ. ಅಂದರೆ ಯಾವುದೇ ಒಂದು ಶಿಮ್ಮರ್ ಶ್ಯಾಡೋಸ್ ಯೂಸ್ ಮಾಡೋದಕ್ಕೆ ನಾವು ಮೊದಲು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಏನಂದರೆ ಆ ಒಂದು ಶಿಮ್ಮರ್ ಪಾರ್ಟಿಕಲ್ಸ್ ಎದ್ದು ಕಾಣುತ್ತೆ, ಆಮೇಲೆ ಐ ಮೇಕಪ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅಂದರೆ ಇವಾಗ ಶಿಮ್ಮರ್ ಪಾರ್ಟಿಕಲ್ಸ್ ಯಾವತ್ತೂ ಅಷ್ಟೇ ಸ್ವಲ್ಪ ಎದ್ದು ಚೆನ್ನಾಗಿ ಕಾಣಿಸಿದ್ರೆ ನಾವು ಮಾಡಿರೋ ಐ ಮೇಕಪ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಈ ಒಂದು ಗ್ಲಿಟರ್ ಪ್ರೈಮರ್ ಹಾಕಿ ನಾವು ಈ ಒಂದು ಶಿಮ್ಮರ್ ಶ್ಯಾಡೋ ಹಾಕ್ತಿರೋದ್ರಿಂದ ಏನಾಗುತ್ತೆ, ಜಾಸ್ತಿ ಹೊತ್ತು ಹಾಗೆ ಒಂದು ಶಿಮ್ಮರ್ ಐ ಶ್ಯಾಡೋ ಕಾಣುತ್ತೆ, ಫೇಡ್ ಆಗೋದಿಲ್ಲ, ಅಂದರೆ ಡಲ್ ಆಗೋದಿಲ್ಲ. ಹೋಗ್ತಾ ಒಮ್ಮೊಮ್ಮೆ ನಾವು ನೋಡ್ಬೋದು ಈ ಒಂದು ಶಿಮ್ಮರ್ ಐ ಶ್ಯಾಡೋ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಕಾಣುತ್ತೆ, ಆಮೇಲೆ ಹೋಗ್ತಾ ಡಲ್ ಆಗ್ತಾ ಹೋಗುತ್ತೆ. ಈ ರೀತಿ ನಾವು ಗ್ಲಿಟರ್ ಪ್ರೈಮರ್ ಹಾಕೋದ್ರಿಂದ ಫುಲ್ ಡೇ ಅದು ಇದ್ದ ಹಾಗೆ ಇರುತ್ತೆ, ಒಂಚೂರು ಡಲ್ ಆಗೋದಿಲ್ಲ. ಸೊ ಒಂದ್ಸರಿ ನೀಟಾಗಿ ಐ ಶ್ಯಾಡೋ ಎಲ್ಲ ನೀಟಾಗಿ ಔಟರ್ ಕಾರ್ನರಲ್ಲಿ ಬ್ಲೆಂಡ್ ಮಾಡಿದ ನಂತರ ಐಲೈನರ್ ಹಾಕ್ತಿದ್ದೀನಿ, ಲ್ಯಾಕ್ಮೆಯ ಐಕಾನಿಕ್ ಲಿಕ್ವಿಡ್ ಐಲೈನರ್. ಸೊ ನಾನು ತುಂಬ ಐಲೈನರ್ ಎಲ್ಲ ಯೂಸ್ ಮಾಡಿದೆ, ನನಗೆ ಈ ನಡುವೆ ಈ ರೀತಿಯಾದಂಥ ಲಿಕ್ವಿಡ್ ಐಲೈನರೇ ಇಷ್ಟ ಆಗ್ತಿದೆ. ಸೊ ಇಟ್ಸ್ ವೆರಿ ಈಸಿ ಟು ಅಪ್ಲೈ, ಅದಕ್ಕೋಸ್ಕರ. ಆಮೇಲೆ ನಾನು ಕಾಜಲ್ ಯೂಸ್ ಮಾಡ್ತಿದ್ದೀನಿ, ಫೇಸಸ್ ಕ್ಯಾನಡಾನ ಜೆಲ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಸ್ಮಚ್ ಪ್ರೂಫ್ ಮಾಡೋದಕ್ಕೆ, ಆಮೇಲೆ ಕಾಜಲ್ ಇನ್ನೂ ರಿಚ್ಚಾಗಿ ಕಾಣೋದಕ್ಕೋಸ್ಕರ ಇದೇ ಪ್ಯಾಲೆಟಲ್ಲಿದ್ದಂಥ ಬ್ಲ್ಯಾಕ್ ಐ ಶ್ಯಾಡೋನ ತೊಗೊಂಡು ನಾನು ಕಾಜಲ್ ಏನು ಅಪ್ಲೈ ಮಾಡಿದೆ, ವಾಟರ್ ಲೈನ್ ಮೇಲೆ ಮಾತ್ರ ಕಾಜಲ್ ಹಾಕಿದ್ದು, ಅದರ ಕೆಳಗೆ ನಾನು ಈ ಒಂದು ಬ್ಲ್ಯಾಕ್ ಐ ಶ್ಯಾಡೋನ ಹಾಕ್ತಿದ್ದೀನಿ. ಸೊ ಈ ರೀತಿ ನೀವು ಅದರ ಕೆಳಗಡೆ ಸ್ಟ್ಯಾಂಪ್ ಮಾಡ್ತಾ ಹೋದಾಗ ಏನಾಗುತ್ತೆ, ಒಂದು ಕಾಜಲ್ ಆಗಿರ್ಬೋದು ಅದು ಸ್ಮಡ್ಜ್ ಆಗೋದಿಲ್ಲ, ಅಂದರೆ ಲೀಕ್ ಆಗೋದಿಲ್ಲ. ಸೊ ನೀಟಾಗಿ ಹಾಗೆ ಇರುತ್ತೆ, ಸೆಟ್ ಆಗಿರುತ್ತೆ ನಿಮ್ಮ ಕಾಜಲ್. ಬೇಸಿಕಲಿ ದಿಸ್ ಮೇಕ್ಸ್ ಯುವರ್ ಕಾಜಲ್ ಸ್ಮಚ್ ಪ್ರೂಫ್, ಎಕ್ಸ್ಟ್ರಾ ಸ್ಮಚ್ ಪ್ರೂಫ್. ಆ್ಯಂಡ್ ಐಲ್ಯಾಶಸ್ನ ಕರ್ಲ್ ಮಾಡ್ತೀನಿ ಮಸ್ಕರ ಅಪ್ಲೈ ಮಾಡೋದಕ್ಕಿಂತ ಮೊದಲು. ಆ್ಯಂಡ್ ಫಾರ್ ಮಸ್ಕರ ನಾನು ಮೇಬೆಲಿನ್ನ ಸ್ಕೈ ಹೈ ಮಸ್ಕರ ಯೂಸ್ ಮಾಡ್ತೀನಿ ಇವತ್ತು. ಸೊ ಮೇಬೆಲಿನ್ನ ಎಲ್ಲ ಮಸ್ಕರಾಗಳು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ದರ್ ಮೇಕಪ್ ಪ್ರಾಡಕ್ಟ್ಸ್ ಇಸ್ ಆಲ್ಸೋ ಅಮೇಝಿಂಗ್, ತುಂಬಾ ಅಫೋರ್ಡಬಲ್ ರೇಂಜಲ್ಲಿ, ಮತ್ತು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನನಗೆ ಗೊತ್ತಿರೋದು ದಟ್ ಈಸ್ ಮೇಬೆಲಿನ್. ಸೊ ಐ ಲವ್ ದರ್ ಮಸ್ಕರಾ ಪರ್ಸ್ನಲಿ. ಆಮೇಲೆ ಅವರ ಫಿಟ್ ಮೀ ರೇಂಜ್ನ ಒಂದು ಫೌಂಡೇಶನ್, ಕನ್ಸೀಲರ್, ಪೌಡರ್ ಇದೆಲ್ಲ ನಂಗೆ ತುಂಬ ಇಷ್ಟ, ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೀನಿ. ಸೊ ಬಿಗಿನರ್ಸ್ ಆಗಿದ್ದರೆ ಒಂದು ಒಳ್ಳೆ ಮಸ್ಕರಾ ತೊಗೋಬೇಕಪ್ಪ, ಇಲ್ಲ ಐಲೈನರ್ ತೊಗೋಬೇಕು, ಫೌಂಡೇಶನ್ ತೊಗೋಬೇಕಂದ್ರೆ ಐ ವಾಂಟ್ ಯು ಟು ಟ್ರೈ ಮೇಬೆಲಿನ್ ಪ್ರಾಡಕ್ಟ್ಸ್, ತುಂಬ ಚೆನ್ನಾಗಿದೆ. ಸೊ ಇದಾದ ನಂತರ ನಾನು ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡೆ, ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿವತ್ತು ಹಾಕ್ಕೊಂಡಿದ್ದೀನಿ ಬಿಕಾಸ್ ಟು ಗ್ಲಾಮ್ ಅಪ್ ದ ಲುಕ್. ಇದಾದ ನಂತರ ನಾನು ಫೇಸ್ನ ಕಾಂಟೋರ್ ಮಾಡೋದಕ್ಕೆ ಶುಗರ್ನ ಎಕ್ಸ್ಪ್ರೆಸೋ ಎಡ್ಜ್ ಅನ್ನುವಂಥ ಒಂದು ಕಾಂಟೋರ್ ಸ್ಟಿಕ್ ಯೂಸ್ ಮಾಡಿದೆ. ಸೊ ಇದು ಎಷ್ಟು ಈಸಿ ಅಂದರೆ ಈ ರೀತಿ ನೀವು ಅಪ್ಲೈ ಮಾಡಿಬಿಟ್ಟು
ಬ್ರಷಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು, ಇಲ್ಲ ನಿಮ್ಮ ಕೈ ಬೆರಳ ಸಹಾಯದಿಂದಾನೇ ನೋಡಿ ಈ ರೀತಿ ಬ್ಲೆಂಡ್ ಮಾಡಿಬಿಡ್ಬೋದು. ತುಂಬಾ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಬೆರಳ ಸಹಾಯದಿಂದಾನೇ ತುಂಬ ಇನ್ನೂ ಚೆನ್ನಾಗಿ ಬ್ಲೆಂಡ್ ಆಗೋದಂತಾನೆ ಹೇಳ್ಬೋದು. ಇಟ್ ಈಸ್ ವೆರಿ ಸ್ಮೂತ್ ಆ್ಯಂಡ್ ಸಿಲ್ಕಿ ಆನ್ ಯೋರ್ ಫೇಸ್. ಸೊ ಕಾಂಟೋರ್ ಸ್ಟಿಕ್ ಅವ್ರ ಕಾಂಟೋರ್ ನೀವು ಪೌಡರ್ ಕೂಡ ಯೂಸ್ ಮಾಡ್ಬೋದು. ಕಾಂಟೋರ್ ಏನಕ್ಕೆ ಮಾಡೋದಂದರೆ ಫೇಸ್ ಮೇಲೆ ಆ ಒಂದು ಶ್ಯಾಡೋನ ಕ್ರಿಯೇಟ್ ಮಾಡಿ ನಮ್ಮ ಫೇಸ್ ಇನ್ನು ಚಿಸಲ್ಡ್ ಆಗಿ ವೆಲ್ ಡಿಫೈನ್ಡ್ ಆಗಿ ಕಾಣೋದಕ್ಕೋಸ್ಕರ ಕಾಂಟೋರ್ನ ಯೂಸ್ ಮಾಡ್ತೀವಿ. ಇವಾಗ ನೋಡಿ ಫೇಸ್ ಚಬ್ಬಿ ಆಗಿರುತ್ತೆ ಆ್ಯಂಡ್ ನಾವು ಫೌಂಡೇಶನ್ ಹಾಕಿದ್ಮೇಲೆ ಇನ್ನೂ ಅದು ನ್ಯಾಚುರಲ್ ಶ್ಯಾಡೋಸ್ ಎಲ್ಲ ಫುಲ್ ಕವರ್ ಮಾಡಿಬಿಟ್ಟಿರುತ್ತೆ ಫೌಂಡೇಶನ್. ಸೊ ಆಗ ನೀವು ಕಾಂಟೋರ್ ಯೂಸ್ ಮಾಡಿ ಯು ಆರ್ ಗೆಟ್ಟಿಂಗ್ ಬ್ಯಾಕ್ ದೋಸ್ ಶ್ಯಾಡೋಸ್ ಆನ್ ಯೋರ್ ಫೇಸ್ ಅಗೇನ್, ಮೇಕಿಂಗ್ ಇಟ್ ಲುಕ್ ಸ್ಲಿಮ್ಮರ್ ಆ್ಯಂಡ್ ಮೋರ್ ಚಿಸಲ್ಡ್. ಸೊ ಈಗ ನಾನು ನೋಸ್ನ ಕೂಡ ಕಾಂಟ್ರೋಲ್ ಮಾಡ್ತಿದ್ದೀನಿ. ನನ್ನ ಬೆರಳ ಸಹಾಯದಿಂದ ನೋಸ್ನ ಈಸಿಯಾಗಿ ಕಾಂಟ್ರೋಲ್ ಮಾಡ್ಬೋದು. ಬಿಕಾಸ್ ಕ್ರೀಮ್ ಕಾಂಟೋರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನೀವು ಬೆರಳಲ್ಲೇ ಬ್ಲೆಂಡ್ ಮಾಡ್ಬೋದು. ನೋ ನೀಡ್ ಆಫ್ ಯೂಸಿಂಗ್ ಎನಿ ಕಾಂಟೋರ್ ಬ್ರಷ್, ಎಕ್ಸ್ಟ್ರಾ ಟೂಲ್ಸ್ ಎಲ್ಲ ಏನೂ ಬೇಕಾಗೋದಿಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಕಾಂಟೋರ್ ಸ್ಟಿಕ್ ಆಗಿರ್ಬೋದು, ಬ್ಲಷ್ ಸ್ಟಿಕ್, ಹೈಲೈಟರ್ ಸ್ಟಿಕ್, ಇದೆಲ್ಲ ನೀವು ಈಸಿಯಾಗಿ ನಿಮ್ಮ ಕೈ ಬೆರಳ ಸಹಾಯದಿಂದಾನೇ ಬ್ಲೆಂಡ್ ಮಾಡ್ಬೋದು. ನೀವು ನೋಡಿದ್ರಲ್ವ ನೋಸ್ ಜಸ್ಟ್ ಯೂಸಿಂಗ್ ಮೈ ಫಿಂಗರ್ ಎಷ್ಟು ಚೆನ್ನಾಗಿ ಕಾಂಟೋರ್ ಮಾಡಿದ್ದೀನಿ ಅಂತ. ಆ್ಯಂಡ್ ಫಾರ್ ಬ್ಲಷ್ ಮೈ ಆಲ್ ಟೈಮ್ ಫೇವ್ರೆಟ್ ಕಲರ್ಬಾರ್ನ ಚೀಕ್ ಇಲ್ಯೂಷನ್ ಬ್ಲಷ್ ಇನ್ ದ ಶೇಡ್ ಸ್ವೀಟ್ ಸ್ಕಾರ್ಲೆಟ್ ಯೂಸ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮ್ಮದು ಮೀಡಿಯಮ್ ಸ್ಕಿನ್ ಟೋನ್ ಆರ್ ಡಸ್ಕಿ ಸ್ಕಿನ್ ಟೋನ್, ಒಂಚೂರು ಡೀಪ್ ಟ್ಯಾನ್ ಸ್ಕಿನ್ ಟೋನ್ ಇದ್ದರೂ ಕೂಡ ಈ ಒಂದು ಬ್ಲಷ್ನ ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಪಿಗ್ಮೆಂಟ್. ಆ್ಯಂಡ್ ಒಂದ್ಸರಿ ನೀವು ಅದನ್ನು ಪ್ಯಾಲೆಟಲ್ಲಿ ಅದ್ಕೊಂಡು ಈ ರೀತಿ ಸ್ಕಿನ್ ಮೇಲೆ ಇಟ್ಟರೆ ಸಾಕು, ಸಖತ್ ಬ್ರೈಟಾಗಿ ಕಾಣುತ್ತೆ. ಆ್ಯಂಡ್ ದ ಕಲರ್ ಇಟ್ ಸೆಲ್ಫ್ ಇಸ್ ಸೋ ರಿಚ್. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಕಲರ್. ಯಾವುದೇ ಒಂದು ಕಲರ್ ಔಟ್ಫಿಟ್ ಆಗಿದ್ರು, ಯಾವುದೇ ಒಂದು ಒಕೇಶನ್ ಆಗಿದ್ರು, ದಿಸ್ ಬ್ಲಷ್ ಇಸ್ ಅಮೇಝಿಂಗ್. ಯು ಕ್ಯಾನ್ ಜಸ್ಟ್ ಗೋ ಬ್ಲೈಂಡ್ಲಿ ವಿತ್ ಇಟ್. ಇದಾದ ನಂತರ ನಾನು ಹೈಲೈಟರ್ ಸ್ಟಿಕ್ ಯೂಸ್ ಮಾಡ್ತಿದ್ದೆ, ಅಗೇನ್ ಫ್ರಮ್ ಶುಗರ್. ಸೊ ನನ್ನದು ಶುಗರ್ನ ಹೈಲೈಟರ್ ಸ್ಟಿಕ್ ಇದೆ, ಬ್ಲಷ್ ಸ್ಟಿಕ್ ಇದೆ, ಆಮೇಲೆ ಕಾಂಟೋರ್ ಸ್ಟಿಕ್ ಇದೆ. ಮೂರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ನೀವು ನೋಡಿದ್ರಲ್ವ ಕೈ ಬೆರಳಿಂದಾನೇ ನಾನು ಎಷ್ಟು ಈಸಿಯಾಗಿ ಬ್ಲೆಂಡ್ ಮಾಡಿಬಿಟ್ಟೆ ಅಂತ. ಇಟ್ಸ್ ದ್ಯಾಟ್ ಈಸಿ. ಸೊ ಹೈಲೈಟರ್ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್, ಅಂದರೆ ಎಲ್ಲೆಲ್ಲಿ ನಿಮ್ಮ ಫೇಸ್ ಉಬ್ಬಿಕೊಂಡಂಗೆ ಕಾಣುತ್ತೆ ನೋಡಿ, ಅಲ್ಲಿ ನೀವು ಹೈಲೈಟರ್ ಹಾಕಿದಾಗ ಏನಾಗುತ್ತೆ, ಫೇಸ್ ಒಂದು ಡ್ಯೂವಿ ಆಗಿ ಕಾಣುತ್ತೆ. ವೆನ್ ಲೈಟ್ ಫಾಲ್ಸ್ ಆನ್ ಯೋರ್ ಫೇಸ್, ಯಾವಾಗ ನಮ್ಮ ಫೇಸ್ ಮೇಲೆ ಬೆಳಕು ಬಿದ್ದಾಗ ಆ ಒಂದು ಹೈಲೈಟರ್ ನೀವು ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಹಾಕಿರ್ತೀರಲ್ವ, ಅದು ಒಂಥರ ಇನ್ನೂ ಡ್ಯೂವಿಯಾಗಿ ಮಾಡುತ್ತೆ ನಿಮ್ಮ ಫೇಸ್ನ. ಅಂದರೆ ನಿಮಗೆ ಫುಲ್ ಡ್ರೈ ಆಗಿ ಕಾಣಿಸೋದಿಲ್ಲ. ಇಟ್ ಗಿವ್ಸ್ ದಟ್ ನೈಸ್ ನ್ಯಾಚುರಲ್ ಡ್ಯೂವಿ ಫಿನಿಶ್. ಸೊ ಅದಕ್ಕೋಸ್ಕರನೇ ಹೈಲೈಟರ್ ಯೂಸ್ ಮಾಡೋದು. ಆ್ಯಂಡ್ ಫಾರ್ ಲಿಪ್ಸ್ಟಿಕ್ ನಾನು ಫೇಸಸ್ ಕ್ಯಾನಡಾನ ಈ ಒಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿದೆ. ಸಖತ್ ಬೋಲ್ಡ್ ರೆಡ್ ಲಿಪ್ ಕಲರ್. ಸೊ ನಾನಿವತ್ತು ಹಾಕ್ತಿರುವಂಥ ಸಾರಿಗೆ ಈ ಒಂದು ಲಿಪ್ಸ್ಟಿಕ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಯೂಸ್ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ, ಈ ಒಂದು ಲಿಪ್ಸ್ಟಿಕ್ನ ನಾನು ತುಂಬ ಸಾರಿ ಯೂಸ್ ಮಾಡಿದ್ದೀನಿ. ತುಂಬ ಮ್ಯಾರೇಜ್ ಫಂಕ್ಷನ್ಗಳಿಗೆ ಎಲ್ಲ ಯೂಸ್ ಮಾಡಿದ್ದೀನಿ. ಇಟ್ಸ್ ದಿ ಬೆಸ್ಟ್ ಲಿಪ್ಸ್ಟಿಕ್. ತುಂಬ ಹೊತ್ತಿರುತ್ತೆ ಆ್ಯಂಡ್ ಇಟ್ಸ್ ಸೋ ಕಂಫರ್ಟಬಲ್ ಆನ್ ಮೈ ಲಿಪ್ಸ್ ಆಲ್ಸೋ. ಆ್ಯಂಡ್ ಅಗೇನ್ ನಾನು ಫೇಸ್ನ ಸೆಟ್ ಮಾಡ್ತಿದ್ದೀನಿ ಯೂಸಿಂಗ್ ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ. ಸೊ ಇದು 2ನೇ ಸರಿ ನಾನು ಯೂಸ್ ಮಾಡಿದ್ದು ಸೆಟ್ಟಿಂಗ್ ಸ್ಪ್ರೇ. ಎಕ್ಸ್ಟ್ರಾ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ, ಅಂದರೆ 2 ಸರಿ ನಿಮ್ಮ ಮೇಕಪ್ ಸೆಟ್ ಆ್ಯಂಡ್ ಸೀಲ್ ಆಗಿರುತ್ತೆ. ಸೊ ಸಾರಿ ಮೇಲೆ ಜ್ಯುವೆಲ್ರಿ ಆ್ಯಂಡ್ ಒಂದು ಬನ್ ಹೇರ್ ಸ್ಟೈಲ್ ಮಾಡಿದ್ಮೇಲೆ ದಿಸ್ ಇಸ್ ಹೌ ಮೈ ಮೇಕಪ್ ಲುಕ್ಸ್ ನೌ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಟ್ಯುಟೋರಿಯಲ್ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.